ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ DSRTಯಿಂದ ಬಿಡುಗಡೆ ಮಾಡಿರುವ ವಿಜ್ಞಾನಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಕೀ ಆನ್ಸರ್ಸ್ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಿಮಗೆ ಈಗ ಆಲ್ರೆಡಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸನ್ನು ನಮ್ಮ ವಿಡಿಯೋನಲ್ಲಿ ಹಾಕಿದ್ದೀವಿ, ಚಾನಲ್ನಲ್ಲಿ ಹಾಕಿದ್ದೀವಿ ಮಕ್ಕಳ. ಸೊ ನಿಮ್ಮ ಫೈನಲ್ ಎಕ್ಸಾಮ್ಸ್ಗೂ ಸಹ ನಾವು ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಹಾಕ್ತೀವಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಫಸ್ಟ್ ಮೇನ್, ಕೆಳಗಿನವುಗಳಲ್ಲಿ ಪ್ರತಿಯೊಂದಕ್ಕೆ 4 ಉತ್ತರ ನೀಡಿದ್ದು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ ಅಂತ ಕೇಳಿದ್ದಾರೆ. ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರ ನಾಡಿ ಮಿಡಿತದ ದರವೇ ಆಗಿರ್ತದೆ. ಸೊ ಇಲ್ಲಿ 4 ಆಪ್ಷನಲ್ಲಿ ಆಪ್ಷನ್ ಎ ನಾಡಿ ಮಿಡಿತದ ದರ ಇದ್ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ವೃತ್ತೀಯ ಪದದಲ್ಲಿ ಚಲಿಸುತ್ತಿರುವ ಒಂದು ವಸ್ತು ಎ ಬಿಂದುವಿನಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದರ ಚಲಿಸಿದ ದೂರ ಏನಾಗಿರುತ್ತೆ? ಸೊ ಇಲ್ಲಿ ನೋಡಿ πr² 2πr πrd π ಅಂತ ಕೊಟ್ಟಿದ್ದಾರೆ. ಸೊ ವೃತ್ತೀಯ ಪಥದಲ್ಲಿ ಏನು ಮಾಡ್ತಾ ಇದೆ, ಒಂದು ವಸ್ತು ಎ ಇಂದ ಆರಂಭಿಸಿ ಪುನಃ ಎಗೆ ಬರ್ತಾ ಇದೆ. ಸೊ ಅಲ್ಲಿ ಸ್ಥಾನಪಲ್ಲಟ ಏನಾಗಿರುತ್ತೆ, 0 ಆಗಿರುತ್ತೆ. ಅದರಲ್ಲಿ ಚಲಿಸಿದ ದೂರ ಇದೆ. ಚಲಿಸಿದ ದೂರ ಹೇಗೆ ಕಂಡುಹಿಡಿತೀರಾ? ಸೊ ವೃತ್ತದ ಪರಿಧಿ, ನಾವು ವೃತ್ತದ ಪರಿಧಿಯನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ 2πr ಸೂತ್ರ. ಹಾಗಾಗಿ ಆಪ್ಷನ್ ಬಿ 2πr ಇಸ್ ದ ಆನ್ಸರ್. ಮೂರನೇ ಪ್ರಶ್ನೆ, ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಬ್ಯಾಟ್ರಿ, ಬಲ್ಬ್, ಬೀಗದಕಿ, ವಿದ್ಯುತ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ವಿಚ್ನ ಬದಲಿಗೆ ಸ್ವಿಚ್ನಂತೆಯೇ ಒಂದು ವಸ್ತುವನ್ನು ಬಳಸಿದ್ದಾರೆ. ಅದೇನಾಗಿದೆ, ಅದು ಕೀ ಆಗಿರ್ತದೆ ಮಕ್ಕಳ. ಹಾಗಾಗಿ ಅದನ್ನು ಬೀಗದ ಕೀ ಅಂತ ಹೇಳಿ ನಾವು ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೂಕ್ಷ್ಮದರ್ಶಕಗಳಲ್ಲಿ ಬಳಸುವ ಮಸೂರ ಅಂತ ಕೇಳಿದರೆ ಅದು ಪೀನ ಮಸೂರವಾಗಿರ್ತದೆ. ಯಾವ ಮಸೂರವನ್ನು ಬಳಸಲ್ಲ, ಪೀನ ಮಸೂರವನ್ನು ಬಳಸುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಖಾಲಿ ಬಿಟ್ಟಿರುವ ಜಾಗವನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಗಳಿಂದ ಡ್ಯಾಶ್ ಪ್ರಸರಣವಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು ಬೀಜಗಳು, ಪ್ರಾಣಿಗಳು ಮತ್ತು ಇದರಿಂದ ಬಿಡುಗಡೆ ಆಗುವಂಥದ್ದು ಏನಾಗಿರ್ತದೆ, ಬೀಜಗಳು. ಹಾಗಾಗಿ ಬೀಜ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಎರಡನೇದು, ಸಮಯವನ್ನು ಅಳೆಯುವಂತಹ SI ಏಕಮಾನ ಕೇಳಿದರೆ ಅದು ಸೆಕೆಂಡ್ಸ್ ಅಂತ ಹೇಳಿ ಬರೀಬೇಕು. ಸೆಕೆಂಡ್ಸ್ ಇಸ್ ದ SI ಯೂನಿಟ್. ನೆಕ್ಸ್ಟ್, ಕಾಡುಗಳು ಡ್ಯಾಶ್ನ ಸವೆತವನ್ನು ತಡೆಗಟ್ಟುತ್ತವೆ, ಮಣ್ಣಿನ ಸವೆತ. ಸೊ ಮಣ್ಣಿನ ಸವೆತ ಅಂತ ಬರೀರಿ. ನೆಕ್ಸ್ಟ್, ವಿಶ್ವ ಜಲ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗ್ತದೆ. ಮಾರ್ಚ್ 22 ನಾವು ವಿಶ್ವ ಜಲ ದಿನ ಅಂತ ಹೇಳಿ ಆಚರಿಸಲಾಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಸೊ ಇಲ್ಲಿ ನಮಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗವನ್ನು ಏನಂತ ಹೇಳಿ ಕರೀತಾರೆ? ಸೊ ಅದನ್ನು ಕೇಸರ ಅಥವಾ ಸ್ಟೆಮನ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಕೇಸರ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್, ಬೆಳಕಿನ ಮೂಲ ಯಾವುದು? ಸೂರ್ಯ ಆಗಿರ್ತಾನೆ. ಹಾಗಾಗಿ ಬೆಳಕಿನ ಮೂಲ ಸೂರ್ಯ ಅಂತ ಬರೀರಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗ್ತದೆ? ಸೊ ಆಬ್ವಿಯಸ್ಲಿ ಜಲಮೂಲಗಳ ಹೆಸರು ಜಲಮಾಲಿನ್ಯ ಆಗ್ತದೆ. ಅಷ್ಟೇ, ಒಂದೇ ವಾಕ್ಯದಲ್ಲಿ ಕೇಳಿರೋದ್ರಿಂದ ಜಲಮಾಲಿನ್ಯ ಉಂಟಾಗ್ತದೆ ಅಂತ ಹೇಳಿ ಬರೀರಿ. ನಾಲ್ಕನೇ ಪ್ರಶ್ನೆ, ಮರಗಳಿಂದ ದೊರೆಯುವ ಒಂದು ಉತ್ಪನ್ನವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಮರದ ಸಾಮಗ್ರಿಗಳಿರ್ಬೋದು, ಹಣ್ಣು, ಅವುಗಳ ಔಷಧಿಗೆ ಬಳಸ್ತೀವಿ. ಸೊ ಯಾವುದಾದ್ರೂ ಒಂದನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಇಲ್ಲಿ 10 ಪ್ರಶ್ನೆಗಳು ಬರ್ತದೆ. ಮೊದಲನೇ ಪ್ರಶ್ನೆ, ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಫಸ್ಟ್ ನಾವು ಅಪಧಮನಿ ಮತ್ತು ಅಭಿಧಮನಿಗಳನ್ನ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸ್ತವೆ. ಅಭಿಧಮನಿ ರಕ್ತವನ್ನು ಹೃದಯದ ಕಡೆಗೆ ತಟ್ಟುತ್ತದೆ. ಅಪಧಮನಿಗಳು ಗೋಡೆ ದಪ್ಪದಾಗಿರ್ತದೆ, ಅಭಿಧಮನಿಗಳ ಗೋಡೆ ತೆಳ್ಳದಾಗಿರ್ತದೆ. ಸೊ 2 ಪಾಯಿಂಟ್ಸ್ನ ನೀವು ಕಂಪಲ್ಸರಿ ಬರೀಲೇಬೇಕಾಗಿರ್ತದೆ ಮಕ್ಕಳ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹ ಒಳಗೊಂಡಿರುವಂತಹ ಭಾಗಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಯಾವಪ್ಪ ಅಂದರೆ ಮೂತ್ರಪಿಂಡ, ಮೂತ್ರನಾಳಗಳು, ಮೂತ್ರಾಶಯ ಮತ್ತು ಮೂತ್ರದ್ವಾರ ಅಥವಾ ಯುರೇತ್ರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಸಮರೂಪದ ಚಲನೆಯು ಪ್ರಯಾಸವಿಲ್ಲದ ಚಲನೆ ಎನ್ನುತ್ತಾರೆ ಏಕೆ? ಸಮಾನ
ಸಮಯಾಂತರಗಳಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದನ್ನು ಸಮರೂಪದ ಚಲನೆ ಅಂತೀವಿ. ಇದರಲ್ಲಿ ವೇಗ ಸ್ಥಿರವಾಗಿರೋದ್ರಿಂದ ಹೆಚ್ಚು ಪ್ರಯಾಸ ಆಗೋದಿಲ್ಲ. ನೆಕ್ಸ್ಟ್ 4ನೇ ಪ್ರಶ್ನೆ, ಒಂದು ಸೈಕಲ್ 20 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ಚಲಿಸುತ್ತದೆ. ಸೊ ಸರಾಸರಿ ಜವವನ್ನು ಕೇಳಿದ್ದಾರೆ. ಸೊ ನಮಗಲ್ಲಿ ಸರಾಸರಿ ಜವವನ್ನು ಕಂಡುಹಿಡಿಯೋ ಸೂತ್ರ ಗೊತ್ತಿದೆ ಮಕ್ಕಳ. ಫಸ್ಟ್ ಬರ್ಕೊಳ್ಳೋಣ ಏನೇನು ಕೊಟ್ಟಿದ್ದಾರೆ. ದೂರ 5 ಕಿಲೋಮೀಟ್ರು, ಸಮಯ 20 ನಿಮಿಷ. ಸೊ 20 ನಿಮಿಷ ಇರೋದನ್ನು ನಾವು ಗಂಟೆಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ 20/60 ಮಾಡಿದ್ರೆ ವಿಲ್ ಗೆಟ್ 1/3 ಅವರ್ಸ್. ಸೊ ಹಾಗಾಗಿ ನಮಗೆ ಜವಕ್ಕೆ ಸೂತ್ರ ಗೊತ್ತಿದೆ. ಕ್ರಮಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡು ಕಾಲ. ಹಾಗಾಗಿ 5/1/3 ಮಾಡಿದ್ರೆ 15 ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಹಾಗಾಗಿ ಗಂಟೆಗೆ 15 ಕಿಲೋಮೀಟರ್ ಸ್ಪೀಡಲ್ಲಿ ಅದು ಹೋಗ್ತಾ ಇದೆ. 5ನೆಯ ಪ್ರಶ್ನೆ, ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸುತ್ತಾರೆ ಏಕೆ ಅಂತ ಹೇಳಿ ಕೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ನೈಕ್ರೋಮ್ ಹೆಚ್ಚು ಪ್ರತಿರೋಧ ಅಥವಾ ರೋಧವನ್ನು ಹೊಂದಿದೆ. ಇದಕ್ಕೆ ಹೆಚ್ಚಿನ ಕರಗುವ ತಾಪಮಾನವಿದೆ, ಆದ್ರಿಂದ ಹೆಚ್ಚು ಉಷ್ಣ ಉತ್ಪತ್ತಿ ಮಾಡ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಉಷ್ಣ ಪರಿಣಾಮದ ಅನ್ವಯ ಕೆಲಸ ಮಾಡುವಂತಹ 2 ಉಪಕರಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ಟೋಸ್ಟರು, ವಿದ್ಯುತ್ ಸ್ಟವ್, ವಿದ್ಯುತ್ ಗೀಸರ್ ಇತ್ಯಾದಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಸಮತಲ ದರ್ಪಣದ ಉಪಯೋಗಗಳು ಏನೇನು ಕೇಳಿದ್ದಾರೆ. ಸೊ ನಮ್ಮ ಪ್ರತಿಬಿಂಬವನ್ನು ನೋಡಲು, ಅಲಂಕಾರವನ್ನು ಮಾಡಿಕೊಳ್ಳಲು ಸೂಕ್ಷ್ಮದರ್ಶಕಗಳಲ್ಲಿ, ಅಂಗಡಿಗಳಲ್ಲಿ, ಕ್ಷೌರ ಅಂಗಡಿಗಳಲ್ಲಿ ಇದನ್ನು ಬಳಸಲಾಗ್ತದೆ. 8ನೇ ಪ್ರಶ್ನೆ, ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಕಾಣುವ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಏಕೆ ಅಂತ ಹೇಳಿ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ ಸಮತಲ ದರ್ಪಣದಂತೆ ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆ ಕಾರ್ಯನಿರ್ವಹಿಸುತ್ತದೆ. ಸಮತಲ ದರ್ಪಣ ನೇರ ಹಾಗೂ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ 9ನೆಯ ಪ್ರಶ್ನೆ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಚರಂಡಿ ನೀರಿನ ತ್ಯಾಜ್ಯಗಳನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಚರಂಡಿಯ ತ್ಯಾಜ್ಯ ಕಡಿಮೆ ಮಾಡುವ ವಿಧಾನಗಳು, ಮೊದಲನೇದು ಘನ ತ್ಯಾಜ್ಯವನ್ನು ಚರಂಡಿಗೆ ಹಾಕಬಾರದು, ನೀರನ್ನು ಮಿತವಾಗಿ ಬಳಸಬೇಕು. ನೆಕ್ಸ್ಟ್ ಚರಂಡಿ ನೀರಿನಲ್ಲಿರುವಂತಹ ಕಲ್ಮಶದಲ್ಲಿ ಹೇಗೆ ವರ್ಗೀಕರಿಸ್ಬೋದು. ಸೊ ಯಾವ ರೀತಿ ವರ್ಗೀಕರಿಸ್ತೀವಿ ಅಂದರೆ ಭೌತಿಕ ಕಲ್ಮಶಗಳು, ರಾಸಾಯನಿಕ ಕಲ್ಮಶಗಳು, ಜೈವಿಕ ಕಲ್ಮಶಗಳು. ಸೊ ಈ ರೀತಿ 3 ಭಾಗಗಳನ್ನಾಗಿ ನಾವು ವಿಂಗಡಿಸಿ ಅದನ್ನು ಸಪ್ರೇಟ್ ಮಾಡಲಾಗ್ತದೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ 2 ಪ್ರಶ್ನೆಗಳು ಬರ್ತದೆ. ಮೊದಲನೇ ಪ್ರಶ್ನೆ, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ಏನಪ್ಪಾ ಅಂದರೆ ಅರಣ್ಯವು ಪರಿಸರದ ಸಮತೋಲನವನ್ನು ಕಾಪಾಡುತ್ತದೆ, ಮಣ್ಣಿನ ಸವೆಯುವಿಕೆಯನ್ನು ತಡೆಯುತ್ತದೆ, ವನ್ಯಜೀವಿಗಳ ಆಶ್ರಯ ತಾಣವಾಗಿದೆ, ಮಾನವ ಅನೇಕ ಅಗತ್ಯಗಳನ್ನು ಪೂರೈಸುತ್ತದೆ, ಆಮ್ಲಜನಕದ ಸಮತೋಲನದಲ್ಲಿ ಮುಖ್ಯ ಪಾತ್ರ ವಹಿಸಿದೆ, ಜಲಚಕ್ರದ ಭಾಗವಾಗಿದೆ. ಹಾಗಾಗಿ ನಾವು ಮಾನವನ ಅಗತ್ಯಗಳಿಗಾಗಿ ಅರಣ್ಯ ನಾಶವನ್ನು ತಪ್ಪಿಸಬೇಕಾಗಿದೆ, ಮರಗಳನ್ನು ನೆಟ್ಟು ಅರಣ್ಯಗಳನ್ನು ಬೆಳೆಸಬೇಕಾಗಿದೆ. ನೆಕ್ಸ್ಟ್ ಅದರಲ್ಲಿ 2ನೇ ಪ್ರಶ್ನೆ, ಸಸ್ಯದಲ್ಲಿ ನಿಷೇಚನ ಕ್ರಿಯೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ನಮಗೆ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ ಭಾಗಗಳನ್ನು ಗುರುತಿಸಬೇಕು. ಸೊ ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಅಂಡಾಣು, ಪರಾಗರೇಣು, ಪರಾಗದ. ಸೊ ಅದಷ್ಟನ್ನು ನಾವಿಲ್ಲಿ ಗುರುತಿಸ್ಬೇಕಾಗ್ತದೆ ನೋಡಿ. ಇದಿಷ್ಟು ಈ ರೀತಿ ನೀವು ಚಿತ್ರವನ್ನು ಬರೆದು ಪ್ರತಿಯೊಂದನ್ನು ಭಾಗಗಳನ್ನು ಗುರುತಿಸಿದ್ರೆ ನಿಮಗೆ ಕಂಪ್ಲೀಟಾಗಿ 4 ಅಂಕಗಳು ಸಿಗ್ತದೆ ಮಕ್ಕಳ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಸೊ ಮಿಸ್ ಮಾಡ್ಕೊಬೇಡಿ. ಸೊ ಇದೇ ಪ್ಯಾಟ್ರನಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಕೇಳ್ತಾ ಇದ್ದಾರೆ ಮಕ್ಕಳ. ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬಹಳ ಮುಖ್ಯವಾಗಿರ್ತದೆ. ಸೇಮ್ ನಿಮ್ಮ ಬ್ಲೂ ಪ್ರಿಂಟ್ ಇದೆ ಮಕ್ಕಳ. ಸೊ ಬ್ಲೂ ಪ್ರಿಂಟ್ ಎಲ್ಲವನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ 7th ಎಲ್ಲ ಬ್ಲೂ ಪ್ರಿಂಟ್ಗಳನ್ನು ಮತ್ತು ಕ್ವಶನ್ ಪೇಪರ್ಸನ್ನು ಹಾಕಿರ್ತೀವಿ. ನೋಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.